ಹೀಗೆ ಓ ಮೈ ಗಾಡ್ ಡೈಲಾಗ್ ಮೂಲಕವೇ ಟಿಕ್ ಟಾಕ್ನಲ್ಲಿ ಖ್ಯಾತಿ ಪಡೆದು ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದ ಟಿಕ್ ಟಾಕ್ ಸ್ಟಾರ್ ಪನ್ ಬಕೆಟ್ ಭಾರ್ಗವ್ ಇದೀಗ ಜೈಲು ಪಾಲಾಗಿದ್ದಾನೆ. ರೀಲ್ಸ್ಗಳ ಮೂಲಕ ಖ್ಯಾತಿ ಗಳಿಸಿ ನಂತರ ಸ್ವಂತ ಯೂಟ್ಯೂಬ್ ಚಾನಲ್ ತೆರೆದು ಪ್ರಸಿದ್ಧಿ ಪಡೆದಿದ್ದ ಪನ್ ಬಕೆಟ್ ಭಾರ್ಗವ್ಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ ಆಗಿದೆ. ಅಷ್ಟಕ್ಕೂ ಆತ ಅಂತ ಕೆಲಸ ಏನ್ ಮಾಡಿದ್ದಾನೆ, ಯಾಕೆ ಅವನು ಜೈಲು ಪಾಲಾಗಿದ್ದಾರೆ? ಅಷ್ಟೊಂದು ಫೇಮಸ್ ಆಗಿದ್ದ ವ್ಯಕ್ತಿ ಜೈಲು ಶಿಕ್ಷೆಗೆ ಯಾಕೆ ಗುರಿಯಾಗಿದ್ದಾರೆ? ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತೇವೆ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಪನ್ ಬಕೆಟ್ ಭಾರ್ಗವ್ ಈತ ಟಿಕ್ ಟಾಕ್ ನೋಡ್ತಿದ್ದವರಿಗೆ 24 ಗಂಟೆಯಲ್ಲೂ ರೀಲ್ಸ್ ನೋಡ್ತಾ ಕುಳಿತಿದ್ದವರಿಗೆ ಓ ಮೈ ಗಾಡ್ ಅಂತ ಹೇಳ್ತಿದ್ದ ಕಿತ್ತೋಗಿರೋ ಡೈಲಾಗ್ಗೆ ಈತ ಚಿರಪರಿಚಿತ. ಟಿಕ್ ಟಾಕ್ ಬ್ಯಾನ್ ಆದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲೂ ಕಿತ್ತೋದ ಜೋಕ್ಸ್ಗಳಿಂದ ಹೆಸರು ಮಾಡಿ ಫೇಮಸ್ ಆಗಿದ್ದ. ಪನ್ ಬಕೆಟ್ ಭಾರ್ಗವ್ ಮೂಲ ಹೆಸರು ಬಂದು ಚಿಪ್ಪದ ಭಾರ್ಗವ್ ಅಂತ. ಈತ ಫ್ಯಾಷನ್ ಬ್ಲಾಗರ್, ನಟ ಮತ್ತು ಮಾಡೆಲ್ ಕೂಡ ಹೌದು. ತೆಲಂಗಾಣದ ಹೈದರಾಬಾದ್ನ ಜನಿಸಿದ ಈತ ಟಿಕ್ ಟಾಕ್ನಲ್ಲಿ ಸಖತ್ ಸೌಂಡ್ ಮಾಡಿದ್ದ. ಓ ಮೈ ಗಾಡ್ ಎಂಬ ಡೈಲಾಗ್ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿಕೊಂಡಿದ್ದ. ಈತನ ಜೋಕ್ಸ್ಗಳಿಗೆ ಬಣ್ಣ ಬಣ್ಣದ ಮಾತುಗಳನ್ನು ಕೇಳಿ ಹುಡುಗಿಯರೇ ಅತಿ ಹೆಚ್ಚು ಫಾಲೋ ಮಾಡ್ತಿದ್ದರು. ಇದನ್ನೇ ದುರ್ಬಳಕೆ ಮಾಡಿಕೊಂಡ ಈತ ಅಪ್ರಾಪ್ತ ಬಾಲಿಕೆ ಮೇಲೆ ಮುಗಿಬಿದ್ದು ಇದೀಗ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಅಷ್ಟಕ್ಕೂ ಈ ಘಟನೆ ಯಾವಾಗ ಆಗಿದ್ದು, ಎಲ್ಲಿ ನಡೆದಿದ್ದು ಅದನ್ನು ಒಂದೊಂದಾಗಿ ಹೇಳ್ತೀವಿ ನೋಡಿ. ಚಿಪ್ಪದ ಭಾರ್ಗವ್ ರೀಲ್ಸ್ಗಳ ಮೂಲಕ ಖ್ಯಾತಿ ಗಳಿಸಿ ಅಭಿಮಾನಿ ಬಳಗ ಸಂಪಾದಿಸಿದ. 2021ರಲ್ಲಿ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡುವ ಹೆಸರಿನಲ್ಲಿ ಭಾರ್ಗವ್ ಬಾಲಕಿಯನ್ನು ತನ್ನ ಮನೆಗೆ ಕರೆಸಿಕೊಂಡು ಅತ್ಯಾಚಾರವೆಸಗಿದ್ದ. ಬಾಲಕಿ ಬಟ್ಟೆ ಬದಲಾಯಿಸುವಾಗ ವಿಡಿಯೋ ಮಾಡಿಕೊಂಡು ಆ ಬಾಲಕಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಈ ವಿಷಯದ ಬಗ್ಗೆ ಯಾರಿಗಾದರೂ ಹೇಳಲು ಧೈರ್ಯ ಮಾಡಿದರೆ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡೋದಾಗಿಯೂ ಬೆದರಿಕೆ ಹಾಕುತ್ತಿದ್ದ. ಇದರಿಂದ ಬಾಲಕಿ ಯಾರಿಗೂ ವಿಷಯ ಹೇಳಿರಲಿಲ್ಲ. ಆದರೆ ಬಾಲಕಿ ಗರ್ಭಿಣಿಯಾದ ನಂತರ ಮನೆಯವರಿಗೆ ವಿಷಯ ಗೊತ್ತಾಗುತ್ತೆ. ಹುಡುಗಿ ಬಳಿ ಕೇಳಿದಾಗ ಭಾರ್ಗವ್ನ ಕರ್ಮಕಾಂಡ ಬಿಚ್ಚಿಟ್ಟಿದ್ದಾಳೆ ಆ ಬಾಲಕಿ. ತಕ್ಷಣವೇ ಆ ಬಾಲಕಿ ಮನೆಯವರು ಪೆಂಡುರ್ತಿ ಪೊಲೀಸರಿಗೆ ದೂರು ನೀಡ್ತಾರೆ. ಪೊಲೀಸ್ ತನಿಖೆಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ ವಿಶಾಖಪಟ್ಟಣದ ಪೋಕ್ಸೋ ಕೋರ್ಟ್ ಭಾರ್ಗವ್ಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ ನೀಡಿದೆ. ಅಲ್ಲದೆ ಬರೋಬ್ಬರಿ 4 ಲಕ್ಷ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ಇದನ್ನು ಸಂತ್ರಸ್ತ ಬಾಲಕಿಗೆ ಪರಿಹಾರವಾಗಿ ನೀಡಬೇಕೆಂದು ಕೂಡ ಸೂಚಿಸಿದೆ. ಒಟ್ಟಲ್ಲಿ ಅಪ್ರಾಪ್ತ ಬಾಲಕಿಯ ಜೀವನ ಹಾಳು ಮಾಡಿರುವ ಭಾರ್ಗವ್ ಇದೀಗ ಮುದ್ದೆ ಮುರಿಯಬೇಕಾಗಿದೆ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಇಂಡಿಯಾ ಫಸ್ಟ್.